ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇರಾನ್ ಇಸ್ರೇಲ್ ಯುದ್ಧದ ಬಿಸಿ LPG ಪೂರೈಕೆಯಲ್ಲಿ ವ್ಯತ್ಯಯಾಗ್ತಿದೆ. ಬನಶಂಕರಿ ದೇವಾಲಯದಲ್ಲೂ ಕೂಡ LPG ಸಿಲಿಂಡರ್ ಅಭಾವ ಕಾಣಿಸಿಕೊಂಡಿದೆ. ಬೆಂಗಳೂರಿನ ಬನಶಂಕರಿ ದೇಗುಲದ ಅನ್ನ ದಾಸೋಹಕ್ಕೆ ಇದೀಗ ಗ್ಯಾಸ್ ಸಂಕಷ್ಟ ಎದುರಾಗಿರೋದು. ಅನ್ನ ದಾಸೋಹ ಬಂದಾಗಿದೆ. ಪ್ರತಿದಿನ 5ರಿಂದ 6 ಕಮರ್ಷಿಯಲ್ ಸಿಲಿಂಡರ್ಗಳ ಬಳಕೆ ಆಗ್ತಾ ಇತ್ತು. ಆದರೆ ದೇವಸ್ಥಾನದಲ್ಲಿ ಕೇವಲ 4 ಸಿಲಿಂಡರ್ಗಳು ಮಾತ್ರ ಲಭ್ಯ ಆಗಿದೆ ಅಂತೆ. ಬೆಳಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ 3 ಸಮಯದಲ್ಲಿ 3 ಹೊತ್ತು ಇಲ್ಲಿ ಪ್ರಸಾದದ ಸೇವೆ ಇರ್ತಿತ್ತು. ಆದರೆ ಇದೀಗ ಪ್ರಸಾದ ತಯಾರಿಕೆಗೆ ಸಿಲಿಂಡರ್ಗಳ ಅಭಾವ. ಹೀಗಾಗಿ ಅಲ್ಲಿ ಅನ್ನದಾಸೋಹ ತಾತ್ಕಾಲಿಕವಾಗಿ ಬಂದಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಬನಶಂಕರಿಯ ದೇವಸ್ಥಾನದ ನಿಮ್ಮ ಎಡಭಾಗಕ್ಕೆ ಅಲ್ಲಿ ಒಂದು ಅನ್ನದಾಸೋಹ ಭವನ ಇದೆ. ಅಲ್ಲಿ ಪ್ರತಿನಿತ್ಯ ನೀವು ಬೆಳಗ್ಗೆ ಹೋದರೆ ಅಲ್ಲಿ ಬೆಳಗ್ಗೆಯ ತಿಂಡಿ ವ್ಯವಸ್ಥೆ ಇರುತ್ತೆ, ಮಧ್ಯಾಹ್ನ ಊಟದ ವ್ಯವಸ್ಥೆ ಇರುತ್ತೆ, ಸಂಜೆಯೂ ಕೂಡ ಪ್ರಸಾದದ ವ್ಯವಸ್ಥೆ ಇರುತ್ತೆ. ಬೇರೆ ಬೇರೆ ಥರದ ಪೊಂಗಲ್ ಆಗಿರ್ಬೋದು, ರೈಸ್ ಬಾತ್ ಆಗಿರ್ಬೋದು, ಅಥವಾ ಪಲಾವ್ ಆಗಿರ್ಬೋದು, ಈ ಥರನಾದಂತಹ ಆಹಾರದ ವ್ಯವಸ್ಥೆ, ಅನ್ನ ಸಾಂಬಾರು ಆಗಿರ್ಬೋದು, ಈ ಥರನಾದಂಥ ಆಹಾರದ ವ್ಯವಸ್ಥೆಯನ್ನು ಪ್ರತಿನಿತ್ಯವೂ ಕೂಡ ದೇವಸ್ಥಾನದ ವತಿಯಿಂದ ಭಕ್ತರಿಗಾಗಿ ಮಾಡಲಾಗುತ್ತೆ. ಬನಶಂಕರಿ ದೇವಸ್ಥಾನ ಅಂತ ಹೇಳಿದರೆ ಬೇರೆ ಬೇರೆ ಊರುಗಳಿಂದ ಬಂದವರು ಕೂಡ ಬನಶಂಕರಿ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ. ಬೆಂಗಳೂರಿನವರು ಕೂಡ ದೇವಿಗೆ ನಡೆದುಕೊಳ್ಳುವವರು ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ. ಪ್ರತಿ ಶುಕ್ರವಾರ ಮತ್ತು ಮಂಗಳವಾರ, ಹೆಚ್ಚಾಗಿ ಶುಕ್ರವಾರವೇ ಅತಿ ಹೆಚ್ಚು, ಶುಕ್ರವಾರ ದಿನ ಭಕ್ತಾದಿಗಳು ಬನಶಂಕರಿಯ ದೇವಸ್ಥಾನಕ್ಕೆ ಬರ್ತಾರೆ. ದೇವಿಯ ವಾರ ಅನ್ನುವ ಕಾರಣಕ್ಕಾಗಿ, ಆರತಿ ಮಾಡೋದಕ್ಕೆ, ಬೇರೆ ಬೇರೆ ಕಾರಣಗಳಿಗಾಗಿ ದೇವಸ್ಥಾನಕ್ಕೆ ಬರ್ತಾರೆ. ಎಲ್ಲರಿಗೂ ಕೂಡ ಪ್ರಸಾದದ ವ್ಯವಸ್ಥೆ ಇರುತ್ತೆ. ಆದರೆ ಯುದ್ಧದ ಭೀತಿಯಿಂದ, ಯುದ್ಧ ಆಗ್ತಾ ಇರೋದ್ರಿಂದ ಸರಿಯಾದ ಸಮಯಕ್ಕೆ ಸರಿಯಾಗಿ ಸಿಲಿಂಡರ್ಗಳು ಪೂರೈಕೆ ಆಗದೇ ಇರೋದ್ರಿಂದ ಇದೀಗ ಬೆಂಗಳೂರಿನ ಬನಶಂಕರಿ ದೇವಸ್ಥಾನದಲ್ಲೂ ಕೂಡ ಸಿಲಿಂಡರ್ ಅಭಾವ ಉಂಟಾಗಿ ಪ್ರಸಾದಕ್ಕೂ ಕೂಡ ಇದರ ಪರಿಣಾಮ ತಡ್ತಾ ಇದೆ.